ಬ್ರಾಟ್ ಟು ಯು ಬೈ ವಿಗಾರ್ಡ್. ಪ್ರಧಾನಿ ಮೋದಿ ಮತ್ತೊಮ್ಮೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ಮೋದಿಯವರ ರೋಡ್ ಶೋ ಕೂಡ ಇದೆ. ಮತ್ತೆ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮೂರನೇ ಬಾರಿ ಮೋದಿಯಿಂದ ಕರುನಾಡ ದಂಡಯಾತ್ರೆ. ನೋಡಿ, ಚುನಾವಣೆ ಘೋಷಣೆ ಆಗ್ತಿದ್ದಂತ ದಿನ ಅವರು ಕಲಬುರಗಿಯಲ್ಲಿದ್ರು. ಚುನಾವಣೆ ಘೋಷಣೆ ಆದ ಆ ದಿನನೂ ಸೇರ್ಕೊಂಡಂಗೆ ಈ ಸಾರಿ ಮೂರನೇ ಬಾರಿ ಬರ್ತಾ ಇದ್ದಾರೆ. ಕಳೆದ ಬಾರಿ ಮೈಸೂರನ್ನ ಅವ್ರು ಕವರ್ ಮಾಡಿದ್ರು, ಅದರ ಹಿಂದೆ ಶಿವಮೊಗ್ಗ, ಮಂಗಳೂರು. ಇವತ್ತು ಬೆಂಗಳೂರು, ಚಿಕ್ಕಬಳ್ಳಾಪುರ. ಮಧ್ಯಾಹ್ನ 3:05ಕ್ಕೆ ಮಹಾರಾಷ್ಟ್ರದಿಂದ ಬರ್ತಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿತಾರೆ ಮೋದಿ. ಸಂಜೆ 5ಕ್ಕೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಬೃಹತ್ ರ್ಯಾಲಿ ಇದೆ. 4 ಕ್ಷೇತ್ರಗಳು ಒಂದು ಕಡೆಗೆ ಮೋದಿ ಬಂದರು ಅಂತಂದರೆ ಅಲ್ಲಿ 4-5 ಕ್ಷೇತ್ರಗಳು ಕವರ್ ಆಗಬೇಕು ಅಂಥ ಪ್ಲಾನ್ಗಳನ್ನೇ ಮಾಡ್ತಾರೆ. ಮೂರನೇ ಬಾರಿ ಮೋದಿ ಬರ್ತಾ ಇದ್ದಾರೆ. ಅಂದರೆ ಬೆಂಗಳೂರಿನ ಸುತ್ತಮುತ್ತ ಭಾಗಗಳು, ಜೊತೆಗೆ ಈ ಕಡೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಆ ಕಡೆಗೆ ಕೋಲಾರಕ್ಕೂ ಕೂಡ ಹೆಲ್ಪ್ ಆಗಬೇಕು. ಹೀಗಾಗಿ ಏನು ಅಂದರೆ ಎಲ್ಲಾದರೂ ಒಂದು ಕಡೆ ಬಂದರೆ ಸುತ್ತಮುತ್ತಲ 3-4 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕೂಡ ಜೊತೆಗಿಟ್ಕೊಂಡೇ ಮೋದಿ ರೋಡ್ ಶೋ ಮಾಡ್ತಾರೆ. ಸೊ ಮೋದಿ ಅವರು ಬರ್ತಿರೋದ್ರಿಂದ ಬಿಗಿ ಬಂದೋಬಸ್ತ್ ಇದೆ. ಜೊತೆಗೆ ರಸ್ತೆ ಮಾರ್ಗಗಳನ್ನು ಕೂಡ ಬದಲಾಯಿಸಲಾಗಿದೆ. ನಾವು ಇವತ್ತೇನಾದರೂ ಮನೆ ಬಿಡಬೇಕಾರೆ, ಕೆಲವೊಂದು ಕಡೆ ಹೋಗಬೇಕಾರೆ ಬಹಳ ಹುಷಾರಾಗಿ ಹೋಗಬೇಕು. ಮಧ್ಯಾಹ್ನ 1 ಗಂಟೆ ನಂತರ ಇಂಥ ರೂಟ್ಗಳಿಗೆ ನಾವೇನು ಹೇಳ್ತಾ ಇದ್ದೀವಲ್ಲ, ತೋರಿಸ್ತಾ ಇದ್ದೀವಲ್ಲ, ಆ ರೂಟ್ಗಳಿಗೆ ಹೋಗಬೇಡಿ. ಬೆಟರ್ ಅವಾಯ್ಡ್ ಮಾಡುವಂಥದ್ದು ಬೆಟರ್. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಯಾಕಂದ್ರೆ ಅಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಆ ಮಾರ್ಗಗಳಲ್ಲಿ ನೀವು ಹೋಗಂಗಿಲ್ಲ. ನಿಮಗೆ ಆಲ್ಟರ್ನೇಟಿವ್ ಮಾರ್ಗಗಳನ್ನ ಹೇಳಲಾಗಿದೆ, ಅಲ್ಲಿ ಹೋಗಬೇಕು. ಅಂದರೆ ಮೋದಿ ಎಲ್ಲೆಲ್ಲಿ ತೆರಳುತ್ತಾರೆ, ಎಲ್ಲೆಲ್ಲಿ ಅವರ ರೋಡ್ ಶೋ ಇರುತ್ತೆ, ಅಲ್ಲಿ ಹೋಗಬಾರ್ದು. 1ರಿಂದ ಸಂಜೆ 7 ಗಂಟೆವರೆಗೆ. ಸಮಾವೇಶದ ನಂತರ ಮೋದಿ HALಗೆ ತೆರಳುತ್ತಾರೆ. HAL ಮಾರ್ಗದಲ್ಲೂ ಕೂಡ ಅಲ್ಲಿ ಬಿಗಿ ಬಂದೋಬಸ್ತ್ ಇರುತ್ತೆ. ಆ ಮಾರ್ಗವನ್ನು ಕೂಡ ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಯಾಕಂದರೆ ಹೇಳಿ ಕೇಳಿ ಪ್ರಧಾನಮಂತ್ರಿಗಳು ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅತ್ಯಂತ ವ್ಯಾಪಕ ಬಿಗಿ ಭದ್ರತೆ ಇರುತ್ತೆ, ಟೈಟ್ ಸೆಕ್ಯೂರಿಟಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಕೆಲವೊಂದು ರಸ್ತೆಗಳಿಗೆ ಹೋಗುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಇವತ್ತೇನಾದರೂ ಆ ಕಡೆಗೆ ನಿಮ್ಮ ಕಾರ್ಯಕ್ರಮಗಳಿದ್ದರೆ ಬದಲಾಯಿಸ್ಕೋಬೇಕು. ಪರ್ಯಾಯ ಮಾರ್ಗಗಳನ್ನು ಬಳಸಿ ಅಂತ ಪೊಲೀಸರು ಹೇಳಿದ್ದಾರೆ. ಯಾವ್ಯಾವ ಮಾರ್ಗಗಳನ್ನು ಬಳಸಬೇಕು ಅದರ ವಿವರಗಳನ್ನು ನಾನು ನಂತರ ಕೊಡ್ತೀನಿ. ಮಧ್ಯಾಹ್ನ 1ರಿಂದ ಸಂಜೆ 7 ಗಂಟೆವರೆಗೆ ಈ ತುಂಬ ಸಂಚಾರದಲ್ಲಿ ವ್ಯತ್ಯಯಗಳಾಗುತ್ತೆ, ಅನುಭವಿಸಲೇಬೇಕು, ಬೇರೆ ಮಾರ್ಗ ಇಲ್ಲ. ಸಮಾವೇಶದ ನಂತರ HALಗೆ ಏನು ಹೋಗ್ತಾರಲ್ಲ ಅಲ್ಲೂ ಕೂಡ ತುಂಬ ಭದ್ರತೆ ಇರುತ್ತೆ. ಹೆಚ್ಚುವರಿ ಪೊಲೀಸರನ್ನ ಹಾಕಿರ್ತಾರೆ. ಎಲ್ಲ ಕಡೆಗೆ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಹೀಗಾಗಿ ಕೆಲವೊಂದು ಮಾರ್ಗಗಳನ್ನು ನಾವು ಬಿಡೋದೇ ಒಳ್ಳೆಯದು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದ ಸ್ಥಿತಿಗತಿಗಳೇನು, ಭೀಮಪ್ಪ ನಮ್ಮೊಂದಿಗೆ ಮಾತಾಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ಕಿರಣ್ ಹತ್ರ ನಾನು ಮಾತಾಡ್ತೀನಿ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, 3ನೇ ಬಾರಿಗೆ ರಾಜ್ಯಕ್ಕೆ ಬರ್ತಿರುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಕರ್ನಾಟಕದ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೇನು ಅಂತಂದರೆ ಯಾವುದೇ ಕ್ಷೇತ್ರಗಳನ್ನು ಬಿಡಬಾರ್ದು. ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರೆ ಸುತ್ತಮುತ್ತಲ 3-4 ಕ್ಷೇತ್ರಗಳ ಮೇಲೆ ಅದರ ಪರಿಣಾಮ ಬೀರಬೇಕು. ಆ ರೀತಿಯ ಪ್ಲಾನ್ ಮೋದಿ ಸಮಾವೇಶಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ, ಆ ರೋಡ್ ಪ್ಲಾನ್ ಅಂದರೆ ಏನು ಸಂಚರಿಸ್ತಾರೆ ಆ ರಸ್ತೆಗಳು, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಏನೇನು ವ್ಯವಸ್ಥೆಗಳಾಗಿದೆ? ಕಿರಣ್. ರಂಗನಾಥ್, ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಇಟ್ಟುಕೊಂಡು ಇವತ್ತು ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ತಾರೆ. ಆರಂಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶವನ್ನು ಮುಗಿಸಿ ನಂತರ ಬೆಂಗಳೂರಿಗೆ ಆಗಮಿಸಿದಂತಹ ಮೋದಿ ಇಲ್ಲಿ 4 ಅಭ್ಯರ್ಥಿಗಳನ್ನ ಜೊತೆಲಿ ಇಟ್ಟುಕೊಂಡು ಪ್ರಚಾರ ಭಾಷಣವನ್ನು ಮಾಡಲಿದ್ದಾರೆ. ಹೀಗಾಗಿ ಬೇಕಾಗಿರುವಂತಹ ಎಲ್ಲ ಅಗತ್ಯ ಸಿದ್ಧತೆಗಳನ್ನ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ, ಬಿಜೆಪಿ ಕೂಡ ಈ ವಿಚಾರದಲ್ಲಿ ಮಾಡ್ಕೊಂಡಿದೆ. ಭದ್ರತಾ ವಿಚಾರದಲ್ಲಿ 2 ಹೆಚ್ಚುವರಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ಪ್ರಧಾನಿಯವರು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ತೆರಳುವವರೆಗೂ ಕೂಡ, ಅಂದ್ರೆ HAL ಏರ್ಪೋರ್ಟ್ನಿಂದ ದೆಹಲಿಗೆ ನಿರ್ಗಮನವಾಗುವವರೆಗೂ
ಕೂಡ ಬೇಕಾಗಿರುವಂತಹ ರಸ್ತೆಗಳ ಒಂದು ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ರಸ್ತೆಗಳ ಇಕ್ಕೆಲಗಳಲ್ಲಿ ಪೊಲೀಸರ ನಿಯೋಜನೆ ಮಾಡುವಂಥದ್ದು ಉಳಿದಂತ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಈ ಸಮಾವೇಶ ನಡೆಯುವಂತ ಅರಮನೆ ಮೈದಾನದ ಸುತ್ತಮುತ್ತಲಿನ ಎಲ್ಲಾ ರಸ್ತೆಗಳಲ್ಲೂ ಕೂಡ ಪೊಲೀಸರು ಬಹುತೇಕ ಕಡೆಗಳಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಬಹುತೇಕ ರಸ್ತೆಗಳನ್ನ ದಿನನಿತ್ಯ ಸಂಚಾರದ ರಸ್ತೆಗಳನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಇನ್ನು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸಮಾವೇಶ ನಡೆಯುವಂತಹ ಸ್ಥಳದಲ್ಲಿ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಯನ್ನು ಕೂಡ ಬೃಹತ್ತಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡೋದರ ಜೊತೆಗೆ ಬಿಜೆಪಿ ಮಾಡಿಕೊಂಡಿದೆ. ಸುಮಾರು 60,000ದಷ್ಟು ಆಸನದ ವ್ಯವಸ್ಥೆ ಮಾಡಿದ್ರೆ 1 ಲಕ್ಷದಷ್ಟು ಜನರು ಇಲ್ಲಿ ಸೇರಬೇಕು, ಜನರನ್ನ ಸೇರಿಸಬೇಕು ಅನ್ನುವಂತ ಉದ್ದೇಶವನ್ನ ಬಿಜೆಪಿ ಇಟ್ಕೊಂಡಿದೆ. ಮತ್ತು ಈ ಸಮಾವೇಶಕ್ಕೆ ವಿಶೇಷವಾಗಿ 15,000ದಷ್ಟು VIP ಪಾಸ್ಗಳನ್ನ ಬಿಜೆಪಿ ವಿತರಣೆಯನ್ನ ಮಾಡಿದೆ. ಆನ್ಲೈನ್ ಮುಖಾಂತರವಾಗಿ ನೋಂದಣಿಯನ್ನ ಮಾಡಿಸಿಕೊಂಡು ಈ VIP ಪಾಸ್ಗಳನ್ನ ವಿತರಣೆ ಮಾಡಿದ್ರೆ ಮೊದಲ ಬಾರಿಗೆ ವಿಶೇಷವಾಗಿ ಸುಮಾರು 5,000ದಷ್ಟು ಪಿಂಕ್ ಸೀಟ್ಗಳನ್ನ ಈ ಸಮಾವೇಶದಲ್ಲಿ ಬಿಜೆಪಿ ವ್ಯವಸ್ಥೆಯನ್ನು ಮಾಡಿದೆ. ಅಂದ್ರೆ ವಿಶೇಷವಾಗಿ ಮಹಿಳಾ ಕಾರ್ಯಕರ್ತರಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು 5,000ದಷ್ಟು ಪಿಂಕ್ ಸೀಟ್ಗಳನ್ನ ವ್ಯವಸ್ಥೆ ಮಾಡಿರುವಂತದ್ದು. ಈ ಪಿಂಕ್ ಸೀಟ್ಗಳಲ್ಲಿ 5,000 ಪಿಂಕ್ ಸೀಟ್ಗಳಲ್ಲಿ ಮಹಿಳೆಯರಿಗಷ್ಟೇ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆ ಇರುತ್ತೆ. ಉಳಿದಂತಹ ವ್ಯವಸ್ಥೆಗಳೇನಿದೆ LED ಪರದೆಗಳಿರ್ಬೋದು, ಉಳಿದಂತ ಆಸನದ ವ್ಯವಸ್ಥೆಗಳಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಬಿಜೆಪಿ ಮಾಡ್ಕೊಂಡಿದೆ. ಅರಮನೆ ಮೈದಾನದಲ್ಲಿ ಸಂಜೆ 5:30 ನಂತರದಲ್ಲಿ ಈ ಸಮಾವೇಶ ಆರಂಭವಾಗುತ್ತೆ. ಕಿರಣ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಹಾಗಾದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಿದ್ಧತೆಗಳಿದೆ ಅದನ್ನು ಕೂಡ ತೋರಿಸ್ತೀವಿ. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿ ಸಿದ್ಧತೆಗಳಾಗಿದೆ, ಸೊ ಅದ್ರ ಬಗ್ಗೆ ಮಾತಾಡಲೇಬೇಕು. ಅಲ್ಲೂ ಕೂಡ ವ್ಯಾಪಕ ಬಿಗಿ ಬಂದೋಬಸ್ತ್ ಇದೆ. ನಾವು ಹೇಳ್ತಾ ಇದ್ವಿ, ಒಂದು ಕಡೆಗೆ ಏನಾದರೂ ಮೋದಿ ಬಂದರೆ ಅದು ಸುತ್ತಮುತ್ತಲಿನ 3-4 ಕ್ಷೇತ್ರಗಳ ಮೇಲೆ ಅದರ ಪರಿಣಾಮ ಬೀರಬೇಕು. ಸೊ ಆ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವರು ನೇರವಾಗಿ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಮೋದಿ ಬಂದಂಥವರು ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ತಾರೆ. ಅದರ ಎಲ್ಲ ಸಂಪೂರ್ಣ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಸ್ಥಿತಿಗತಿಗಳೇನು, ಬನ್ನಿ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಿದ್ದಾರೆ. ಭೀಮಪ್ಪ, ನಾವು ನೋಡ್ತಾ ಇದ್ದೀವಿ ಈ ಬಾರಿ ಹೇಗಾದರೂ ಮಾಡಿ ನೋಡಿ, ಅಲ್ಲಿ BJP ಸಂಸದರೇ ಇದ್ದರು, ಕಾರಣಾಂತರಗಳಿಂದ ವಯಸ್ಸಾಯಿತು, ಪಕ್ಷ ಬಿಟ್ಟು ಹೋಗಿದ್ದಾರೆ, ಎಲ್ಲ ಸರಿ. ಅವ್ರ ಮಗ ಇನ್ನೊಂದು ಕಡೆ ಕಾಂಗ್ರೆಸ್ಸಲ್ಲಿರುವಂಥದ್ದು. ಒಂದು ಲೆಕ್ಕದಲ್ಲಿ ಪ್ರತಿಷ್ಠೆಯ ಕ್ಷೇತ್ರ, ಹೇಗಾದರೂ ಮಾಡಿ ಈ ಪಕ್ಷವನ್ನು ತಮ್ಮ ಕಡೆಗೆ ಸೆಳೆಯಲೇಬೇಕು ಅನ್ನುವಂಥ ಒಂದು ಪ್ರಯತ್ನ ಇದ್ದೇ ಇದೆ. BJP ಕ್ಷೇತ್ರವನ್ನಾಗೇ ಉಳಿಸ್ಕೋಬೇಕು ಅನ್ನುವಂಥ ಹಠ. ಹೀಗಾಗಿ ಮೋದಿ ಬರ್ತಿರುವಂಥದ್ದು ಸಹಜವಾಗಿ ಅತ್ಯಂತ ಕುತೂಹಲವನ್ನು ಜಾಸ್ತಿ ಮಾಡಿದೆ, ಅದರ ವ್ಯಾಲ್ಯೂನು ಕೂಡ ಜಾಸ್ತಿ ಮಾಡಿದೆ. ಹೆಂಗಿದೆ ಸ್ಥಿತಿಗತಿಗಳು ಭೀಮಪ್ಪ? ರಂಗನಾಥ್, ಹೌದು, ಚಿಕ್ಕಬಳ್ಳಾಪುರ ನಗರ ವಲಯದ ಅಗಲಗುರ್ಕಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮತ್ತು ಹೈದರಾಬಾದ್ ಸಂಪರ್ಕ ಮಾಡತಕ್ಕಂಥ 44ರಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 50 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಒಂದು ಬೃಹತ್ ಪೆಂಡಲ್ ಮಾಡಲಾಗಿದೆ. ಸುಮಾರು 1000 ಅಡಿಗೂ ಹೆಚ್ಚು ಒಂದು ಜರ್ಮನ್ ಮಾಡಲ್ಲ ಒಂದು ಟೆಂಟನ್ನು ಹಾಕಲಾಗಿದೆ. ಮತ್ತು ಈ ಟೆಂಟ್ ಕೆಳಗಡೆ ಸುಮಾರು 50,000ಕ್ಕೂ ಹೆಚ್ಚು ಒಂದು ಚೇರ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ವೇದಿಕೆ ಕಾರ್ಯಕ್ರಮ ಏನಿದೆ, ವೇದಿಕೆಯಲ್ಲಿ ಸುಮಾರು 85 ಜನ ವೇದಿಕೆ ಹಂಚಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಮುಂಭಾಗದಲ್ಲಿ ಸುಮಾರು 2,000 ಜನ VIP ಕುಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಅದರ ಜೊತೆಗೆ 50,000 ಚೇರ್ಗಳು ವ್ಯವಸ್ಥೆ ಮಾಡಲಾಗಿದೆ. ಈಗ ನಾನು ಈ ವೇದಿಕೆಯನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ನಾನು ಏನಿದ್ದೀನಿ, ಇದು ಒಂದು ಕಾರ್ಯಕ್ರಮಕ್ಕೆ ಒಳಭಾಗದಲ್ಲಿ ಬರ್ತಕ್ಕಂಥ ಪ್ರದೇಶ. ಇದು ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 30 ಭಾಗಗಳಲ್ಲಿ ಒಂದು ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಿ ಪ್ರತಿಯೊಬ್ಬರು ಸಹ ಒಂದು ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಸ್ಕ್ಯಾನ್ ಆಗಿ ಒಳಗಡೆ ಬರಬೇಕು. ನೋಡಿ, ಈಗ ವಿವಿಧ ಜಿಲ್ಲೆಗಳಿಂದ ಅಂದರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಮೆಟಲ್ ಡಿಟೆಕ್ಟರ್ಗಳನ್ನು ತರಿಸಿದ್ದಾರೆ. ಮತ್ತು ಡಾಗ್ ಸ್ಕ್ವಾಡ್ಗಳು ಸೇರಿದಂತೆ ಈ ಬ್ಯಾಗೇಜ್ ಸ್ಕ್ಯಾನರ್ಗಳು ಸಹ ಬಂದಿದೆ. ಇಲ್ಲಿ ಯಾರೇ ಒಬ್ಬರು ಪ್ರತಿಯೊಬ್ಬರು ಬರಬೇಕಾದ್ರೆ ಇಲ್ಲಿ ಮೊದಲು ಈ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಬೇಕು. ಅವರ ಪರ್ಸ್ ಇರ್ಬೋದು, ಮೊಬೈಲ್ ಇರ್ಬೋದು, ಮತ್ತು ವಸ್ತುಗಳು ಏನೇ ಇದ್ರೂ ಸಹ ಇಲ್ಲಿ ಸ್ಕ್ಯಾನ್ ಆದಮೇಲೆ ತಾನೇ ಅವರು ಒಳಗಡೆ ಪ್ರವೇಶ ಮಾಡೋದಕ್ಕೆ ಇದೆ. ಮತ್ತು ಈಗಾಗಲೇ ಈ ಪ್ರದೇಶವನ್ನು ಸಂಪೂರ್ಣವಾಗಿ ಈಗಾಗಲೇ SPG ಇರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಪೊಲೀಸರು ಇದನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಚಿಕ್ಕಬಳ್ಳಾಪುರ SP DL ನಾಗೇಶ್ ಅವರು ಸ್ಥಳದಲ್ಲೇ ಬಿಡಿಬಿಟ್ಟಿದ್ದು ಸಂಪೂರ್ಣ ಉಸ್ತುವಾರಿಯನ್ನು ಸಹ ನೋಡ್ತಾ ಇದ್ದಾರೆ. ನೋಡಿ, ನನಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಇಲ್ಲಿಂದ ಸುಮಾರು ಒಂದು 500 ಮೀಟರ್ ಅಷ್ಟು ದೂರದಲ್ಲಿ ಒಂದು ಮುಖ್ಯ ವೇದಿಕೆ ಇದೆ. ಮತ್ತು ವೇದಿಕೆ ಎಡ ಮತ್ತು ಬಲಭಾಗಗಳಲ್ಲಿ ಸಾರ್ವಜನಿಕರು ಅಂದರೆ BJP ಕಾರ್ಯಕರ್ತರಿರ್ಬೋದು ಮತ್ತು ಈ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ 3 ಜಿಲ್ಲೆಯ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಕುಂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಜರ್ಮನ್ ಮಾಡಲ್ ಟೆಂಟನ್ನು ಅಳವಡಿಸಿದ್ದಾರೆ. ಮತ್ತು ಈ ಬೇಸಿಗೆ ಮತ್ತು ಸೆಕೆ ಇರುವ ಕಾರಣ ಕಾರ್ಯಕರ್ತರು ಪದೇ ಎದ್ದು ಆಚೆ ಹೋಗಬಾರ್ದು, ಮೋದಿಯವರು ಬಂದ ಸಂದರ್ಭದಲ್ಲಿ ಕಿರಿಕಿರಿ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಲ್ಲಿ ಬೃಹತ್ ಫ್ಯಾನ್ಗಳನ್ನು ಅಳವಡಿಸಿದ್ದಾರೆ. ಮತ್ತು ಈ ಟೆಂಟ್ ಓಪನ್ ಬಿಟ್ಟಿದ್ದು ಟೆಂಟ್ನ ಎಡ ಮತ್ತು ಬಲಭಾಗದಲ್ಲಿ ಸುಮಾರು 6,000 ಜನ ಕುಂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಂದು BJP ಕಾರ್ಯಕರ್ತರಲ್ಲಿ ಹೊಸ ಅಲೆ ಉದ್ಭವ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ BJPಯ ಒಂದು
ಡಾಕ್ಟರ್ ಕೆ ಸುಧಾಕರ್ನ ಟಾರ್ಗೆಟ್ ಮಾಡಿಕೊಂಡು ಸ್ವತಃ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ರೋಡ್ ಶೋ ಮಾಡಿದ್ದಾರೆ. ಇದರಿಂದ ಹೈ ಅಲರ್ಟ್ ಆಗಿರ್ತಕ್ಕಂಥ ಒಂದು ಬಿಜೆಪಿ ಹೈಕಮಾಂಡು ಮತ್ತು ಡಾಕ್ಟರ್ ಕೆ ಸುಧಾಕರ್ ಕಡೆಯವರು ಏನಾದರೂ ಮಾಡಿ ಬಿಜೆಪಿ ಕ್ಷೇತ್ರವನ್ನು ಬಿಜೆಪಿ ಉಳಿಸಬೇಕು, ಸಾರ್ವಜನಿಕರನ್ನ ಕರೆ ತಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು, ಮೋದಿ ಅವರು ಇವತ್ತು 3:25 ಸರಿಯಾಗಿ ಈ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಭೀಮಪ್ಪಾಲಿಂದ ಹೆಚ್ಚಿನ ಮಾಹಿತಿನ ಕೊಡ್ತಾ ಇದ್ರು, ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ರು. ಯಾವ ರೀತಿ ಅಂದರೆ ಕ್ಷೇತ್ರವನ್ನು ತಮ್ಮಲ್ಲೇ ಉಳಿಸ್ಕೋಬೇಕು ಅನ್ನುವಂಥ ಹರಸಾಹಸವನ್ನು ಮಾಡ್ತಾ ಇದೆ ಬಿಜೆಪಿ. ಈ ಮುಖಾಂತರ ಏನಂದರೆ ಸುಧಾಕರ್ ಪರವಾಗಿ ಇವತ್ತು ಮತ ಕೇಳಲಿಕ್ಕೆ ಖುದ್ದು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ವ್ಯಾಪಕ ಬಂದೋಬಸ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ಭೀಮಪ್ಪ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬನ್ನಿ, ಯಾವ್ಯಾವ ರಸ್ತೆಗಳಲ್ಲಿ ಮಾರ್ಗ ಬದಲಾವಣೆ ಆಗ್ತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಭದ್ರತೆಗಳಿದೆ, ಜೊತೆಗೇನು ಅಂದರೆ ಯಾವ ರೂಟಿಗೆ ಹೋಗಬೇಕು, ಯಾವ ರೂಟಿಗೆ ಹೋಗಬಾರ್ದು, ಎಲ್ಲೆಲ್ಲಿ ಸಮಾವೇಶಗಳಾಗ್ತವೆ, ಅಲ್ಲಿನ ಸ್ಥಿತಿಗತಿಗಳೇನು, ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಸ್ಥಿತಿಗತಿಗಳಿದೆ, ಯಾವ್ಯಾವ ರೂಟ್ಗಳಲ್ಲಿ ಸಂಚರಿಸ್ಬೋದು, ಯಾವ್ಯಾವ ರೂಟ್ಗಳನ್ನು ಮಾರ್ಪಾಡು ಮಾಡಲಾಗಿದೆ, ಒಟ್ಟಾರೆಯಾಗಿ ಬಿಗಿ ಬಂದೋಬಸ್ತ್ ಪೊಲೀಸರು ಯಾವ ರೀತಿ ಇದೆ? ರಂಗನಾಥ್, ಮೋದಿಯವರು ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ 5 ಗಂಟೆ ನಂತರದಲ್ಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರ ಪೂರ್ವಭಾವಿಯಾಗಿ ಈಗ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈ ದೇವನಹಳ್ಳಿ ಏರ್ಪೋರ್ಟ್ ರಸ್ತೆ, ಪ್ಯಾಲೇಸ್ ಮುಂದೆ ಇರುವಂತಹ ರಸ್ತೆ ಆಗಿರ್ಬೋದು, ಮತ್ತೆ ಟುವರ್ಡ್ಸ್ ಬ್ಯಾಂಗ್ಳೂರ್ ಸಿಟಿಗೆ ಹೆಬ್ಬಾಳ ಕಡೆಯಿಂದ ಬರೋ ಕಡೆ ಆಗಿರ್ಬೋದು, ಇದೆಲ್ಲ ಕಡೆ ಮುಂದಿನ ಹಂತದಲ್ಲಿ ಅಂದ್ರೆ 1 ಗಂಟೆ ತನಕ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆ ಆಗೋದಿಲ್ಲ. 1 ಗಂಟೆ ನಂತರದಲ್ಲಿ ಈಗ ನಾವೇನಿದ್ದೀವಿ ಮೇಕ್ರಿ ಸರ್ಕಲ್ ಏನಿದೆ, ಈ ಮೇಕ್ರಿ ಸರ್ಕಲ್ ಮೇಲ್ಭಾಗದಲ್ಲಿ ವಾಹನಗಳ ಸಂಚಾರವನ್ನು ನಿಷೇಧ ಮಾಡ್ತಾರೆ. ಮತ್ತೆ ಈಗಾಗಲೇ ಪೊಲೀಸರ ಬಂದೋಬಸ್ತನ್ನ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಬ್ಯಾರಿಗೇಡ್ ಗಳನ್ನು ಹಾಕೊಂಡಿದ್ದಾರೆ. ಮೋದಿಯವರು ಇಲ್ಲಿ ಒಳಗಿರುವಂತ ಅಂದ್ರೆ ನಮ್ಮ ಮುಂದೆ ಕಾಣಿಸ್ತಿರುವಂತಹ ಈ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಏರ್ ಫೋರ್ಸ್ ಒಂದು ಏನು ಪ್ರದೇಶ ಇದೆ, ಅಲ್ಲಿರುವಂತ ಒಂದು ಹೆಲಿಪ್ಯಾಡ್ಗೆ HL ಇಂದ ಬರ್ತಾರೆ. ಅಲ್ಲಿಂದ ಇದೇ ರಸ್ತೆಯಲ್ಲಿ ಅಂದ್ರೆ ಈ ಒನ್ ವೇ ಇದೆ, ಅವರಿಗೋಸ್ಕರ ಅದನ್ನ 2 ವೇ ಅನ್ನ ಮಾಡ್ತಾರೆ. ಅಂಡರ್ ಪಾಸ್ ಅಲ್ಲಿ ಹೋಗಲ್ಲ, ಮೇಲ್ಭಾಗದಲ್ಲಿ ಆಸಿ ವೆಹಿಕಲ್ ನಲ್ಲಿ ಬರ್ತಾರೆ. ಮೋದಿಯವರು ಬಂದು ಇಲ್ಲಿ ನಮ್ಮ ಎಡಭಾಗ ಇದೇ ರಸ್ತೆ ಮಾರ್ಗವಾಗಿ ಸುಮಾರು ಒಂದು 100 ಮೀಟರ್ ಮುಂದೆ ಹೋದ ನಂತರವಾಗಿ ಎಡಭಾಗಕ್ಕೆ ಸಂಪೂರ್ಣವಾದಂತ ಒಂದು ಕಾರ್ಯಕ್ರಮ ನಡೆಯುವಂತ ವೇದಿಕೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ಸಿನ ಲೀಡರ್ಸ್ ಗಳು ಇವತ್ತು ಇದೇ ಮೇಕ್ರಿ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 10 ಗಂಟೆ ಸಮಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಪ್ರಧಾನಮಂತ್ರಿಗಳ ವಿರುದ್ಧವಾಗಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರುಗಳು ಈ ಸರ್ಕಲ್ ನಲ್ಲಿ ಇವತ್ತು ಬಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿನೇ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಸುಮಾರು 2 ರಿಂದ 3 KSRP ವಾಹನಗಳನ್ನ ಹಾಕೊಂಡು ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಹಾಕೊಂಡಿದ್ದಾರೆ. ಮತ್ತೆ ಜೊತೆಗೆ 3 ರಿಂದ 4 BMTC ಖಾಲಿ ಬಸ್ಗಳನ್ನು ಸಹಿತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಲೀಡರ್ಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ರೆ ಅವರನ್ನ ವಶಕ್ಕೆ ಪಡಿಬೇಕಂತ ಈಗಾಗಲೇ ನಿನ್ನೆನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಒಂದು ಆರ್ಡರ್ ಅನ್ನ ಸಹಿತ ಮಾಡಿದ್ರು. ಈ ಒಂದು ಪ್ರದೇಶಗಳಿಂದ ಇಲ್ಲಿ ನೋ ಫ್ಲೈ ಝೋನ್ ಇದೆ, ಮತ್ತೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡುವಂತ ಇಲ್ಲ, ಕೇವಲ ಪ್ರಧಾನಮಂತ್ರಿಯವರ ಕಾರ್ಯಕ್ರಮ ಏನಿದೆ ಅದಕ್ಕೆ ಭಾಗಿಯಾಗಬೇಕು ಅಂತ ಹೇಳಿ ಒಂದಷ್ಟು ಆದೇಶಗಳನ್ನ ಮಾಡಿ ಆದೇಶವನ್ನ ಮಾಡಿದ್ರು. ಅದನ್ನ ಮೀರಿಯೂ ಸಹಿತ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗ್ಬೋದು ಅಥವಾ ಲೀಡರ್ಗಳಾಗ್ಬೋದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾದ್ರೆ ಈಗ ನಂತರದ ಹಂತದಲ್ಲಿ ಅವರು ಬಂದಂಗೆ ಅಂದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡದಲೇ ಇರೋ ರೀತಿಯಲ್ಲಿ ಕಾಂಗ್ರೆಸ್ ಲೀಡರ್ ಬಂದವ್ರನ್ನ ಹಾಗೆ ವಶಕ್ಕೆ ಪಡೆದು ಅವ್ರನ್ನ CR ಆಗ್ಬೋದು ಅಥವಾ CR ಚಾಮರಾಜಪೇಟೆ ಆಗ್ಬೋದು ಅಥವಾ CR ಆಡುಗೋಡಿ ಆಗ್ಬೋದು ಅಲ್ಲಿಗೆ ವಶಕ್ಕೆ ಪಡೆದುಕೊಂಡು ಹೋಗುವಂತ ಒಂದು ಪ್ರಿಕಾಷನರಿ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ಮಾಡಿಕೊಂಡಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬ್ರಾಟ್ ಟು ಯು ಬೈ ವಿಗಾರ್ಡ್.